ತೀಡಿದ ಪುಸ್ತಕ. ಪೆನ್ಸಿಲ್ನ ಮನೆ ತುಂಡಾಗಿದ್ದು ಡಬ್ಬಿಯಲ್ಲಿ ತುಂಬಿಡುತ್ತಿದ್ದೆವು. ಬ್ಲೇಡಿನಿಂದ ಚೂಪುಗೊಳಿಸುತ್ತಿದ್ದೆವು ಪೆನ್ಸಿಲನ್ನು. ಪೆನ್ಸಿಲ್ನಿಂದ ಬರೆಯುವಾಗ ಪುಸ್ತಕಕ್ಕೆ ಒತ್ತಿ ಬಿಡುವುದು. ಅದರ ಮೊನೆ ಟಕ್ಕೆಂದು ತುಂಡಾದಾಗ ಅಪ್ಪ ಬೈಯಬಹುದೆಂಬ ಭೀತಿಯಲ್ಲಿ ಬೇಗ ಹೆಕ್ಕಿ ಸಣ್ಣದಾದ ಡಬ್ಬಿಗೆ ತುಂಬಿಡುತ್ತಿದ್ದು. ಪುನಃ ಬ್ಲೇಡಿನಿಂದ ಪೆನ್ಸಿಲ್ ಮೊನೆ ಚೂಪುಗೊಳಿಸಲು ಅಮ್ಮನ ಬಳಿ ಹೋಗುವುದು. ಹೀಗೆಯೇ ಸಾಗುತ್ತಿದ್ದ ದಿನಗಳವು. ಅಣ್ಣ ದೊಡ್ಡವನೆಂದು ಅವನಿಗೆ ಪೆನ್ನು ಕೊಡುತ್ತಿದ್ದರು. ಬರೆಯಲೆಂದು ಸಣ್ಣದಾದ 1 ರೂಪಾಯಿ ಪೆನ್ನು. ಅದರ ಇಂಕ್ ಮುಗಿಯುವವರೆಗೂ ಕಾಯುತ್ತಾ ಕೂರುವುದು. ಯಾಕೆಂದರೆ ಪೆನ್ನಿನ ರಿಫಿಲ್ ಮುಗಿಯುವಾಗ ರಿಫಿಲ್ ಒಗಸುತ್ತಿದ್ದರು. ಅದೇ ಪೆನ್ನಿಗೆ ಬೇರೆ ರಿಫಿಲ್ ತಂದು ಹಾಕುವುದು. ಒಗಸಿದ್ದ ರಿಫಿಲ್ ಬೇಗ ಹೆಕ್ಕಿಕೊಂಡು ಡಬ್ಬಿಯಲ್ಲಿ ತುಂಬಿಟ್ಟಿದ್ದ ತುಂಡಾದ ಪೆನ್ಸಿಲ್ ಮೊನೆಯನ್ನು ಖಾಲಿಯಾದ ರಿಫಿಲಿಗೆ ಜೋಡಿಸಿ ಬರೆಯುವ ಕಾತರ ಸಾಹಸವಿತ್ತು. ಜೊತೆಯಲ್ಲಿ ಒಣಜಂಬ, ಏನೋ ದೊಡ್ಡದಾಗಿ ಸಾಧಿಸಿಬಿಟ್ಟೆ ಎಂದು. ನಿಧಾನವಾಗಿ ಪೆನ್ಸಿಲ್ನಿಂದ ಬರೆದರೆ ಪೆನ್ಸಿಲ್ ಮೊನೆ ತುಂಡಾಗದು, ಪೆನ್ಸಿಲ್ಗೆ ಹಾಕುವ ಹಣ ಉಳಿಯುತ್ತಿತ್ತು ಎಂಬ ಜ್ಞಾನ ಆವಾಗ ಇರಲಿಲ್ಲ ಎಂದು ಈಗ ಜಗುಲಿ ಮೇಲೆ ಕುಳಿತು ನನ್ನ ಮಕ್ಕಳು ಪೆನ್ಸಿಲ್ ಕೇಳಿದಾಗ ಆ ದಿನಗಳು ನೆನಪಾಯಿತು. ಸಿಕ್ಕಿದ ಸಣ್ಣ ಪುಸ್ತಕದಲ್ಲಿ ಬರೆದದ್ದು ತಪ್ಪಾದಾಗ ಅಪ್ಪ ಕೈ ಹಿಡಿದು ತೀಡಿಸಿದ್ದು ನೆನಪು ಹೊತ್ತಗೆಯಿಂದ ಚಿಗುರಿ ಹೂವಾಯಿತು. ತಪ್ಪಾದ ಗಳಿಗೆ ಒರೆಸಲು ರಬ್ಬರಿಲ್ಲ. ಆಗ ಜಡೆಗೆ ಹಾಕುತ್ತಿದ್ದ ರಬ್ಬರ್ ಬ್ಯಾಂಡ್ ಸಹಾಯವಾಗುತ್ತಿತ್ತು. ಪುಸ್ತಕದಲ್ಲಿ ಬರೆದ ಅಕ್ಷರ ತಪ್ಪಾದಾಗ ಒರೆಸಲು ರಬ್ಬರ್ ಬ್ಯಾಂಡಿನಿಂದ ಉಜ್ಜುತ್ತಿದ್ದೆವು. ಆಗ ದಿಟ್ಟಿಸಿ ನೋಡಿದ್ದ ನೋಟ ಇಂದಿನ ದಿನ ನಮ್ಮ ಮಕ್ಕಳು ವಿಚಿತ್ರ ಬಗೆಯ ರಬ್ಬರ್ಗಳನ್ನು ತೆಗೆದುಕೊಂಡು ಉಜ್ಜುವಾಗ ನೆನಪಾಯಿತು. ಅಂದಿನ ರಬ್ಬರ್ ಬ್ಯಾಂಡ್ ನಮ್ಮ ಬಾಲ್ಯದಲ್ಲಿ ಎಷ್ಟು ಪಾತ್ರವಾಗಿತ್ತು ಎಂದು. ಬರೆಯಲು ಬೋರ್ ಎನಿಸಿದಾಗ ಬೇಕಂತ ತಪ್ಪಾಗಿ ಬರೆದು ರಬ್ಬರ್ ಬ್ಯಾಂಡಿಂದ ತಪ್ಪಾಗಿ ಬರೆದದ್ದನ್ನು ಉಜ್ಜುತ್ತಾ ಕೂರುವುದು. ಅಲ್ಲಿಯೇ ಅಷ್ಟು ಜಾಗಕ್ಕೆ ಪೇಪರ್ ತೂತಾಗಿ ಹರಿದು ಹೋಗುವುದು. ನಂತರ ಅಪ್ಪನ ಎದುರು ಬಸ್ಕಿ ಹೊಡೆಯುವುದು. ಸಹಜವಾಗಿಯೇ ಸಣ್ಣ ಪುಟ್ಟ ಶಿಕ್ಷೆಗಳು ಜಾರಿಯಲ್ಲಿತ್ತು. ಆದರೆ ಪುನಃ ಆ ತಪ್ಪು ಮರುಕಳಿಸುತ್ತಿರಲಿಲ್ಲ. ಹೀಗೆ ಅಪ್ಪ ತೀಡಿದ ಪುಸ್ತಕ ನೆನಪಾಯಿತು.